ನಮಸ್ಕಾರ. 2026ರಲ್ಲಿ ಈ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಎಂತಹ ಒಂದು ವಿಚಾರಗಳು ಕಾದಿದೆ ಅಂತ ನಾವು ನೋಡೋದಾದರೆ, ಈಗ ಒಂದು ವಕ್ರಿಯಾಗಿರುವಂತಹ ಗುರುಗ್ರಹ ರಾಶಿಯಲ್ಲಿ ಬಂದಿದೆ. ಮಿಥುನ ರಾಶಿ ಇದು ಕೆಲವು ದಿನಗಳ ಕರ್ಕಾಟಕ ರಾಶಿಗೆ ಹೋಗುವಂಥದ್ದು. ಇದು ಈ ಒಂದು ರಾಶಿಯವರಿಗೆ ವೈವಾಹಿಕ ಮಟ್ಟದಲ್ಲಿ ಸಂಬಂಧಗಳು ಹುಡುಕ್ತಾ ಇರ್ತೀರ, ಮದುವೆಗಳಾಗಿರಲ್ಲ, ಈ ಥರ ಎಲ್ಲ ಸಮಸ್ಯೆಗಳಾಗ್ತಿದ್ರೆ ವಿವಾಹ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂತಂದರೆ ಬಹಳ ಉತ್ತಮವಾಗಿರುವಂಥ ಸಮಯ ನಡೆದಿದೆ. ಶುಭ ಕಾರ್ಯಗಳಿಗೆ ಬಹಳ ಉತ್ತಮವಾಗಿರುವಂಥದ್ದು 2026ರಲ್ಲಿ ಗುರುಗ್ರಹ ಅವರಿಗೆ ವಿವಾಹವನ್ನು ಪ್ರಾಪ್ತಿ ಮಾಡುತ್ತೆ. ಎಗೈನ್ ಅದು 5th ಹೌಸ್ನ ನೋಡೋದ್ರಿಂದ, 5ನೇ ಮನೆ ನೋಡೋದ್ರಿಂದ ಸಂತಾನ ಪ್ರಾಪ್ತಿಗೂ ಬಹಳ ಅನುಕೂಲ. ಇನ್ನೊಂದು ವಿಚಾರದಲ್ಲಿ ಪ್ರೀತಿ ಮಾಡ್ತಿರುವಂಥವ್ರಿಗೆ, ಇಷ್ಟಪಡ್ತಿರುವಂಥವ್ರು ಕೂಡ ಇದು ಶುಭವಾಗುತ್ತೆ. ಕೆಲವರಿಗೆ ಮನೇಲಿ ಒಪ್ಕೊಳ್ತಾ ಇರಲ್ಲ, ಏನೇನು ಸಣ್ಣ ಸಣ್ಣ ವಿಚಾರದಿಂದ ಇಷ್ಟಪಟ್ಟವರು ದೂರ ಆಗಿರೋ ಅದು ಕೂಡ ಸರಿಯಾಗ್ಬೋದು. ಇನ್ನೊಂದು ಉತ್ತಮವಾಗಿರೋದು ಏನಂತಂದರೆ, ಹೊಸ ಬಿಸ್ನೆಸ್ಗಳಿಗೆ ನೀವು ಹಣವನ್ನು ಇನ್ವೆಸ್ಟ್ ಮಾಡ್ತಿರ್ತೀರ, ಹೊಸ ಬಿಸ್ನೆಸ್ನ ಮಾಡೋ ಪ್ಲ್ಯಾನಲ್ಲಿ ಇರ್ತೀರ, ಅದಕ್ಕೆ ಬಹಳ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ನೀವು ಅನುಕೂಲವನ್ನು, ಪ್ರಗತಿಯನ್ನು ಈ ವರ್ಷದಲ್ಲಿ ಸಾಧಿಸ್ತೀರಾ. ಇನ್ನೊಂದು, ಶನಿಗ್ರಹ ದಶಮ ಭಾವಕ್ಕೆ ಬರುವಂಥದ್ದು ಏನಾಗುತ್ತೆ ಅಂದರೆ, ಶನಿಗ್ರಹ ದಶಮ ಭಾವಕ್ಕೆ ಬರೋದು ಒಂದು ರೀತಿಯಲ್ಲಿ ಅಷ್ಟಮ ಮತ್ತು ನವಮಾಧಿಪತಿ ಎರಡು ಮನೆಗಳ ಅಧಿಪತ್ಯವನ್ನು ವಹಿಸಿರುವಂಥ ಈ ಗ್ರಹ 10ನೇ ಮನೆ ಇರುವಂಥದ್ದು ಮಿಕ್ಸ್ಡ್ ರಿಸಲ್ಟ್ನ ಕೊಡುತ್ತೆ. ಈಗ ಅಷ್ಟಮಾಧಿಪತಿ ಒಡೆಯುವಂಥ ಕೆಲಸ ಮಾಡುವಂಥವ್ರು, ನವಮಾಧಿಪತಿ ಅಂತಂದರೆ ಒಳ್ಳೆಯದು ಮಾಡುವಂಥವ್ರು. ಸೊ ಎರಡು ಮಿಕ್ಸ್ ಇರುವಂತಹ ಒಂದು ಕರಿಯರಲ್ಲಿ ಸ್ಟ್ರೇಂಜ್ ಆಗಿರುವಂತಹ ಒಂದು ಘಟನೆಗಳು ನಡೀಬೋದು. ಕಿರಿಕಿರಿಗಳು, ಸಮಸ್ಯೆಗಳು, ನೋವು ಅಥವಾ ಅವರಿಂದ ಅವಮಾನ, ಅಪವಾದಗಳು ಬರೋ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಜನಕ್ಕೆ ಮಿಥುನ ರಾಶಿಯಲ್ಲಿ ಇದ್ದಂಥವ್ರಿಗೆ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ. ಸಡನ್ ಚೇಂಜ್ ಆಗ್ಬೋದು. ಪ್ರೋಗ್ರೆಸ್ ಅಂತಲೇ ಅಂದ್ಕೊಬೇಡಿ, ಡಿಮೋಷನ್ ಅಂತ ಅಂದ್ಕೊಳ್ಳಿ. ಅಂದರೆ ಅವರು ಒಂದು ಪದಚ್ಯುತಿ, ಅವರ ಒಂದು ಜಾಗದಿಂದ ಕೆಳಗೆ ಬರ್ಬೋದು, ಪ್ಲೇಸ್ನ ಚೇಂಜ್ ಆಗ್ಬೋದು. ಇವೆಲ್ಲ ಇರೋದ್ರಿಂದ ಶನಿಗ್ರಹಕ್ಕೆ ನೀವು ಮಂತ್ರ ಜಪಗಳನ್ನು ಮಾಡ್ತಾ ಇರಬೇಕು. ಶನಿಗ್ರಹಕ್ಕೆ ದೊಡ್ಡ ದೊಡ್ಡ ಪೂಜೆ ಹೋಮಗಳು ಮಾಡಿ ಹಣ ವ್ಯರ್ಥ ಮಾಡೋದು ಬೇಡ. ಶನಿಗ್ರಹ ಸೂಚಿಸುವಂಥದ್ದೇನು, ವಯಸ್ಸಾಗಿರುವಂಥವ್ರು, ಏಜ್ ಆಗಿರುವಂಥವ್ರು, ವೃದ್ಧಾಶ್ರಮಗಳಿಗೆ ದಾನ ಮಾಡಿ. ಕರ್ಮ ಕ್ರಿಯೇಟ್ ಆಗದೆ ಮನುಷ್ಯರ ಜೊತೆ ಮಾಡುವಂಥ ಇಂಟರ್ಯಾಕ್ಷನಿಂದ ಆ ಮನುಷ್ಯರಿಗೆ ಸಹಾಯ ಮಾಡಿ, ಅದರಿಂದ ಕರ್ಮ ಡಿಸ್ಟ್ರಾಯ್ ಆಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಬಿಟ್ಟು ನೀವು ಏನೇನೋ ತಾಯ್ತಗಳು, ಯಂತ್ರಗಳು ಇವೆಲ್ಲ ಪೂಜೆ ಮಾಡೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಸೊ ಇದು ಮಿಥುನ ರಾಶಿಯಲ್ಲಿ ಇನ್ನೊಂದು ಬಹಳ ಉತ್ತಮವಾಗಿರೋದು, 3ನೇ ಮನೆಯಲ್ಲಿ ಕೇತು ಇರುವಂಥದ್ದು ಅಣ್ಣ ತಮ್ಮದ್ರ ಮಧ್ಯೆ ಒಂದು ಸ್ವಲ್ಪ ಒಂದು ಸಮಸ್ಯೆಗಳು ಉಂಟಾಗ್ಬೋದು. ನವಮ ಭಾವಕ್ಕೆ ರಾಹು ಬರೋದ್ರಿಂದ ತಂದೆಯ ಜೊತೆ ಸಂಬಂಧ ಹಾಳಾಗ್ಬೋದು, ಕಿರಿಕಿರಿ ಆಗ್ಬೋದು, ಅನವಶ್ಯಕ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಹೊಸ ಬಿಸ್ನೆಸ್ಗಳನ್ನ ಮಾಡ್ತಿರೋರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ, ಗಮನ ಕೊಟ್ಟು. ಬಟ್ ವೃತ್ತಿಯಲ್ಲಿ ಬದಲಾವಣೆ ಅಂದಾಗ ಜಾಬ್ ಮಾಡ್ತಿರೋರಿಗೆ ಈ ಥರ ಆದರೆ, ಬಿಸ್ನೆಸ್ ಮಾಡ್ತಿರೋರಿಗೆ ಇನ್ನೊಂದು ರೀತಿಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿಗಳಾಗ್ಬೋದು, ಸಮಸ್ಯೆಗಳು ಉಂಟಾಗ್ಬೋದು. ಬಟ್ ಇಲ್ಲಿ ಉತ್ತಮವಾಗಿರುವಂಥ ಕಾಂಬಿನೇಷನ್ ಅಂದರೆ ಸಾಲದಿಂದ ಹೊರಗಡೆ ಬರುವಂಥ ಸಾಧ್ಯತೆ, ಉದ್ಯೋಗನ ಹುಡುಕ್ತಾ ಇದ್ದಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಟ್ ಹನುಮಾನ್ ಚಾಲೀಸವನ್ನು ರೆಗ್ಯುಲರ್ ಆಗಿ ಹೇಳೋದು ಬಹಳ ಮುಖ್ಯವಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾಗಿರುವಂತಹ ಸಮಯ. ಕೆಲವು ವಿಚಾರಗಳಲ್ಲಿ ಚೆನ್ನಾಗಿಲ್ಲ. ನಾನು ಆಲ್ರೆಡಿ ಹೇಳಿದಾಗೆ ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ ಅನ್ನೋದು ಬಿಟ್ಟು ಅನವಶ್ಯಕ ಓಡಾಟಗಳು ಇರುತ್ತೆ. ಏಕೆಂದರೆ ಕೇತು ಗ್ರಹ 3ನೇ ಮನೆಯಲ್ಲಿ ಇರೋದು ಅನವಶ್ಯಕ ಓಡಾಟಗಳಿಗೆ, ಕಿರಿಕಿರಿಗಳಿಗೆ ಇದು ಸಾಧ್ಯತೆ ಇದೆ. ಯಾಕಂದರೆ ಕೇತುವಿನ ಟ್ರಾನ್ಸಿಟ್ ಇನ್ನೂ ಬಹಳ ಲೇಟ್ ಇದೆ. ನವಭಾವದ ರಾಹು ಅಂದಾಗ ಯೂಶ್ವಲ್ ಆಗಿ ಧಾರ್ಮಿಕ ಸ್ವಭಾವದಿಂದ, ಅಂದರೆ ನಾವೊಂದು ಏನು ಧಾರ್ಮಿಕವಾಗಿ ಹೋಗ್ತಾ ಇರ್ತೀವಿ, ಅದರಿಂದ ಜಂಪ್ ಮಾಡುವಂಥ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟು ವಿಚಾರಗಳು ಮಿಥುನ ರಾಶಿಗೆ 2026 ನಡೆಯುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.